ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ? ನವರಾತ್ರಿ ಗೌಜಿ ಎಲ್ಲ ಮುಗೀತಾ? ಸ್ನೇಹಿತರೆ, ನವರಾತ್ರಿ ಕೊನೆಯ ದಿವಸದಲ್ಲಿದ್ವಿ. ಅಂದ್ರೆ ದಶಮಿ. ಈ ಸಲ 11 ದಿನ ಜಂಗಿ ಜಂಗಿಯಾಗಿ ಆಚರಣೆ ಮಾಡಿದ್ರಲ್ವಾ? ನಾನಂತೂ ಖುಷಿಯಾಗಿ ತರದ ಸೀರೆ ಉಟ್ಟು ನವರಾತ್ರಿಯನ್ನ ಆಚರಣೆ ಮಾಡಿದ್ವಿ. ಸ್ನೇಹಿತರೆ, ನವರಾತ್ರಿ ಪ್ರಾರಂಭದಲ್ಲಿ ನಾವು 24 ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದೆ. ಹಾಗೆ ಅದರಲ್ಲಿ ನಾನು ಹಲವಾರು ದೇವಸ್ಥಾನಗಳನ್ನ ತೋರಿಸಿ ಆಗಿತ್ತು. ಕೊನೆಯದಾಗಿ ಒಂದು 5 ದೇವಸ್ಥಾನ ಉಳಿದಿದೆ. ಅದನ್ನು ಕೂಡ ಇವತ್ತು ಹೇಳಿಬಿಡ್ತೀನಿ. ಯಾವ್ದಪ್ಪ ಆ ದೇವಸ್ಥಾನ ಅಂತ ಹೇಳಿದ್ರೆ, ಬನ್ನಿ ಸ್ನೇಹಿತರೆ ಎಲ್ಲವನ್ನ ಹೇಳ್ತೀನಿ. ಎಲ್ಲದಕ್ಕೂ ಮೊದಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಇಷ್ಟು ದೇವಸ್ಥಾನಗಳನ್ನ ನೋಡಿದ ಪುಣ್ಯ ಕೂಡ ನಿಮಗೆ ಬಂದೇ ಬಂದಿರುತ್ತೆ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಅದನ್ನ 3 ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ಸ್ನೇಹಿತರು, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕರಾವಳಿ ದೇವಸ್ಥಾನ ಬಗ್ಗೆ ಬೇರೆಯವ್ರಿಗೂ ಗೊತ್ತಾಗ್ಲಿ ಶೇರ್ ಮಾಡಿ, ಮತ್ತೆ ಈ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಎಲ್ಲಿದೆ ಇದು? ಎಸ್, ಇದು ಉಡುಪಿ ಜಿಲ್ಲೆಯ ಅತ್ಯಂತ ಹಳೆಯದಾದ ದೇವಸ್ಥಾನ. ಸ್ನೇಹಿತರೆ, ಎಷ್ಟು ಹಳೆಯದು ಕೇಳ್ತಿದ್ರ? ಇದು 1400 ವರ್ಷಗಳಿಗಿಂತಲೂ ಹೆಚ್ಚಿನ ಹಿಂದಿನ ಒಂದು ದೇವಸ್ಥಾನ. ಉಡುಪಿಯಿಂದ ಕೇವಲ ಒಂದು 10-15 ಕಿಲೋಮೀಟರ್ ಅಷ್ಟೇ ಅಂತರ ಇದೆ ಇದು. ಸೊ ಈ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಆಗೋಣ ಸ್ನೇಹಿತರೆ. ನಾವು ಈ ಒಂದು ದೇವಸ್ಥಾನಕ್ಕೂ ಮತ್ತು ಉಡುಪಿ ಮಠಕ್ಕೂ ನಿಕಟವಾದ ಸಂಬಂಧ, ಐತಿಹಾಸಿಕ ಸಂಬಂಧ ಇದೆ. ಈ ಒಂದು ದೇವಸ್ಥಾನದ ಹಿನ್ನೆಲೆ ತೌಳವ ರಾಜ ಮನೆತನದಾಗಿದ್ದ ರಾಜ ಆಗಿದ್ದ ರಾಮ ಭೋಜನು ತನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿಸ್ತಾನೆ. ಯಾಗ ಭೂಮಿಯನ್ನು ನೇಗಿಲಿನಿಂದ ಉಳುವಾಗ ಒಂದು ಸರ್ಪವು ನೇಗಿಲಿಗೆ ಸಿಕ್ಕಿ ಸತ್ತು ಹೋಗುತ್ತೆ. ಇದರ ಹತ್ಯೆಯ ಪ್ರಾಯಶ್ಚಿತಕ್ಕಾಗಿ ನಾರಾಯಣ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಅದೇ ಉಡುಪಿಯಲ್ಲಿರೋ ಅನಂತೇಶ್ವರ ದೇವಾಲಯ. ಅಲ್ಲದೆ ಈ ದೇವಾಲಯದ ಸುತ್ತಮುತ್ತ 4 ದುರ್ಗೆಯ ದೇವಸ್ಥಾನ ಇದೆ. ಅದರಲ್ಲೂ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನವೂ ಒಂದು. ಸ್ನೇಹಿತರೆ, ಅಷ್ಟೇ ಅಲ್ಲ, ಉಳಿದ 3 ದೇವಾಲಯ ಅಂದ್ರೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ, ಹಿಂದಿನ ವಿಡಿಯೋದಲ್ಲಿ ಕನ್ನರ್ಪಾಡಿ ಜಯದುರ್ಗೆ ನೋಡಿದ್ರಲ್ಲ, ಮತ್ತು ಉಡುಪಿ ಪುತ್ತೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಓಕೆನಾ? ಇದು 4 ದುರ್ಗೆಯ ದೇವಾಲಯಗಳು. ನೋಡಿ, ನಾವು ದೇವಸ್ಥಾನದ ಎಂಟ್ರಿ ಅಂದ್ರೆ ಹೊರಭಾಗದಲ್ಲಿ ನಿಂತಿದ್ದೇವೆ. ಇದು ಎಷ್ಟು ಎತ್ತರದ ಧ್ವಜದ ಸ್ತಂಭವನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಒಂದು ಈ ದೇವಸ್ಥಾನಕ್ಕೂ ಉಡುಪಿ ಮಠಕ್ಕೂ ನಿಕಟ ಸಂಬಂಧ ಇದೆ ಅಂತ ಹೇಳಿದಲ್ಲ. ಅಷ್ಟೇ ಅಲ್ಲ, ಈ ರಾಜ ಭೋಜನು ಉಡುಪಿ ಅನಂತೇಶ್ವರ ದೇವಸ್ಥಾನ ನಿರ್ಮಾಣದ ಸಮಯದಲ್ಲೇ ಇದನ್ನ ನಿರ್ವಹಿಸಿದ ಅಂತ ಹೇಳುತ್ತೆ. ಅಂದ್ರೆ ಐತಿಹಾಸಿಕವಾಗಿ ಮತ್ತು ಪುರಾತತ್ವ ಶಾಸ್ತ್ರದ ಅಧ್ಯಯನಗಳು ಕೂಡ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನ ಬಹಿರಂಗಪಡಿಸಿದಂತೆ. ಹಾಗೆ ಈ ಮಹಿಷಮರ್ದಿಯ ಪೂಜ್ಯ ವಿಗ್ರಹ ಮುಂದೆ ನೋಡ್ತೀರಾ, ಬಹಳ ವಿಶಿಷ್ಟವಾಗಿದೆ ಸ್ನೇಹಿತರೆ. ಇದು ಒಂದು ನಯವಾದ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಹಾಗೆ ಮುಖ ಮಂಟಪದ ಕಂಬದಲ್ಲಿ ಕೊರೆದ ಗಣಪತಿ ಹಾಗೂ ಇನ್ನೊಂದು ಕಂಬದಲ್ಲಿ ಮುಖ್ಯ ಪ್ರಾಣ ದೇವರ ಕೊರೆದ ವಿಗ್ರಹ ಇದೆ. ಹಾಗೆ ಈ ದೇವಾಲಯದಲ್ಲಿ ಒಂದು ಕಡೆಯಲ್ಲಿ ಧೂಮಾವತಿ ದೇವದ ಮಣಿ, ಹೊರಗಡೆ ಮರದ ನಂದಿ, ವಾಯುವ್ಯ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ವ್ಯಾಘ್ರ ಚಾಮುಂಡಿ, ಹೀಗೆ ಪರಿವಾರ ದೇವಗಳು ಎಲ್ಲದೂ ಇದೆ. ಹಾಗೆ ರಾಜ್ಯದಲ್ಲಿ ಪ್ರಥಮ ತಿರುಗುವ ಮರದ ಮುಚ್ಚಿಗೆ ಇದೆ ಇಲ್ಲಿ ಅಂತ ಹೇಳಲಾಗುತ್ತೆ. ಹಾಗೆ ಪ್ರತಿ ಶುಕ್ರವಾರ ದೇವತೆಗೆ ವಿಶೇಷವಾದ ದಿನ. ಹಾಗೆ ಈ ಶುಕ್ರವಾರದಂದು 12 ಸುವಾಸಿನಿಯರ ಆರಾಧನೆ ಇಲ್ಲಿ ನಡೆಸಿಕೊಂಡು ಬರಲಾಗುತ್ತೆ. ಇದು ಪ್ರತಿ ಶುಕ್ರವಾರ ನಡೆಯುವಂಥದ್ದು ಸ್ನೇಹಿತರೆ. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಒಳಗಡೆ ಕ್ಯಾಮರಾ ಅಲೋ ಮಾಡೋದಿಲ್ಲ. ಸೊ ನಾನು ಹೊರಗೆ ನಿಂತು ಎಲ್ಲ ಒಂದು ಇತಿಹಾಸವನ್ನ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ನಾನು ದೇವರ ದರ್ಶನ ಮಾಡಿಸ್ತೀನಿ ಫೋಟೋದ ಮುಖಾಂತರ. ಬಟ್ ತುಂಬಾ ಚಂದದ ದೇವಿ, ಹಾಗೆ ಚಂದ ಅನ್ನೋಕ್ಕಿಂತ ತುಂಬಾ ಶಕ್ತಿಯುತವಾದ ಒಂದು ದೇವಿ ಸ್ನೇಹಿತರೆ ಇದು. ಹಾಗೆ ಉಡುಪಿ ಮಠಕ್ಕೂ ಈ ದೇವಸ್ಥಾನಕ್ಕೂ ಸಂಬಂಧ ಎಷ್ಟು ಕೇಳಿದ್ರೆ, ಅಷ್ಟಮಠಗಳ ಅಂದ್ರೆ ಉಡುಪಿಯ ಅಷ್ಟಮಠಗಳ ಸ್ವಾಮೀಜಿಗಳು ತಮ್ಮ ಪರ್ಯಾಯವನ್ನು ಪ್ರಾರಂಭಿಸುವ ಮೊದಲು ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗೆ ಇದು ಅನೇಕ ಶತಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತ ಒಂದು ಪದ್ಧತಿ ಇದು. ಅಷ್ಟೇ ಅಲ್ಲ, ಇದು ಶಿವಳ್ಳಿ ಮತ್ತು ಕಡಿಯಾಳಿ ಗ್ರಾಮಗಳ ಗ್ರಾಮ ದೇವತೆ ಕೂಡ. ಹಾಗೆ ಉಡುಪಿ ಕೃಷ್ಣ ಮಠದಿಂದ ವಾರ್ಷಿಕ ಧಾರ್ಮಿಕ ಮೆರವಣಿಗೆ ವಿಜಯದಶಮಿಯ ದಿನದಂದು ಕಡಿಯಾಳಿ ದೇವಸ್ಥಾನದಲ್ಲಿ ಪೂಜೆಗೊಂಡು ಕೊನೆಗೊಳ್ಳುತ್ತೆ ಅಂತ. ಈ ಒಂದು ನಾಳೆ ಆಗುವಂತ ಅಂದ್ರೆ ದಶಮಿ ಅಲ್ವಾ ಇವತ್ತು. ಪ್ರತಿ ವರ್ಷ ಕೃಷ್ಣ ಮಠದಿಂದ ಹೋಳಿ ಆಚರಣೆ ಕೂಡ ಮಾಡಲಾಗುತ್ತೆ. ಸೊ ಇಷ್ಟು ಒಂದು ತುಂಬಾ ಶಕ್ತಿಯುತವಾದ ದೇವಸ್ಥಾನ ಸ್ನೇಹಿತರೆ. ನೀವು ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಲೇಬೇಕಾದಂತ ಒಂದು
ಕ್ಷೇತ್ರ ಇದು. ಓಕೆನಾ? ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಒಂದು ದೇವಸ್ಥಾನ ಕಾಪು ಹತ್ತಿರವಿರುವ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ. ಸ್ನೇಹಿತರೆ, ಇದು ಕೂಡ 2.5 ಶತಮಾನಕ್ಕೂ ಹೆಚ್ಚು ಇತಿಹಾಸವನ್ನ ಹೊಂದಿದೆ. ಇದು ಕಾಪುನಲ್ಲಿ ಹೊಸದು ಒಂದಾಗಿದೆ. ಈಗ ಹಳೆ ಮಾರಿಯಮ್ಮ ದೇವಸ್ಥಾನ. ಕೌಡ ಅಪ್ಪೆ ಅಂದ್ರೆ ತಾಯಿ ಮಾರಿಯಮ್ಮ, ದಂಡಿನ ಮಾರಿ, ಇವು ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವತೆ ಹಲವು ಐತಿಹಾಸಿಕ ಹೆಸರುಗಳದು. ಸೊ ಯಾವಾಗಾಯ್ತು ಅಂತ ಕೇಳಿದ್ರೆ, ವಿಜಯನಗರ ಆಡಳಿತದ ನಂತರ, ಅವರ ನಂತರ ಕೆಳದಿ ಅರಸರು ಬರ್ತಾರೆ ಆಡಳಿತಕ್ಕೆ. ಅವರು ಕಾಪುವನ್ನು ಮೊದಲು ಕೌಪು ಅಂತ ಇತ್ತು. ಸೊ ಕಾಪು ಅಂತ ಇರ್ಲಿಲ್ಲ, ಆಳ್ತಾರೆ. ಇದು ಸುಮಾರು 1743ರಲ್ಲಿ, ಇದು ಒಳಗಿನ ಭಾಗ ನಾನು ತೋರಿಸ್ತಾ ಇರೋದು. ಕೆಳದಿ ದೊರೆ ಬಸಪ್ಪ ನಾಯಕನು ಕೌಪು ಲೈಟ್ ಹೌಸ್ ಬಳಿ ಮನೋಹರ ಗದಾ ಎಂಬ ಒಂದು ಕೋಟೆ ಮತ್ತು ಮನೋಹರ ಗದಾದಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಮಲ್ಲಾರ ಗ್ರಾಮದಲ್ಲಿ ಮತ್ತೊಂದು ಕೋಟೆಯನ್ನ ನಿರ್ಮಿಸ್ತಾನೆ. ದೀಪಸ್ತಂಭದ ಹಿಂದೆ ಈ ಮನೋಹರ ಗದಾದ ಅವಶೇಷಗಳನ್ನು ಅಲ್ಲಿ ನೋಡ್ಬೋದು. ಸೊ ಆ ಒಂದು ಕಾಲಘಟ್ಟದಲ್ಲಿ ಆಗಿರುವಂತ ಒಂದು ದೇವಸ್ಥಾನ ಇದು, ಹಳೆ ಮಾರಿಯಮ್ಮ ದೇವಸ್ಥಾನ ಇದು. ಮೊದಲು ಕೆಳದಿ ನಾಯಕರು, ನಂತರ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸ್ತಿದ್ದ. ಅದರ ನಂತರ ಬ್ರಿಟಿಷರು ನಡೆಸ್ತಿದ್ರು ಈ ದೇವಾಲಯನ, ಮತ್ತೆ ಉಗ್ರಾಣಿ ಅಂತ ಹೇಳಿ ಈ ದೇವಾಲಯವನ್ನು ನಡೆಸ್ತಿದ್ರು ಅಂತ ಇತಿಹಾಸ ಹೇಳುತ್ತೆ. ಸೊ ಈ ಒಂದು ಪೂಜಾ ವಿಧಿವಿಧಾನಗಳು ಇಲ್ಲಿಯ ಪದ್ಧತಿ ಪ್ರಕಾರನೇ ನಡೆಯುತ್ತೆ. ಈಗ ಮೊದಲು ಬೇರೆ ಬೇರೆ ರೀತಿ ಇರ್ತಿತ್ತು, ಮತ್ತು ಪೂಜಾ ಸ್ಥಳವನ್ನ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಹೊಸ ಸ್ಥಳಕ್ಕೆ ಈಗ ಸ್ಥಳಾಂತರಗೊಳಿಸಲಾಯಿತು. ಈಗ ನಾವು ನೋಡ್ತಾ ಇದ್ದೀವಲ್ಲ, ಈಗ ಹೊಸ ಇದಕ್ಕೆ ಬಂದಿದ್ದೀವಿ. ಫೋಟೋ ನೋಡಿ, ಹೊಸ ಮಾರಿಯಮ್ಮ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ಬಹಳ ವಿಶೇಷವಾದ ಪ್ರಸಿದ್ಧಿಗೆ ಬಂದಿದೆ. ಸ್ನೇಹಿತರೆ, ಈಗ ನಾವು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದ್ವಿ. ಉಚ್ಚಿಲ ಈಗ ಕೂಡ ಸುಮಾರು 4 ವರ್ಷದಿಂದ ಆಗ್ತಾ ಇರುವಂತ ಗ್ರ್ಯಾಂಡ್ ದಸರಾ. ಸ್ನೇಹಿತರೆ, ಇದು ಉಚ್ಚಿಲ ಯಾರು ಮಾಡಿದ್ದು ಇದು ಅಂತ ಕೇಳಿದ್ರೆ, ಮೊಗವೀರರು ನಡೆಸಿಕೊಂಡು ಬಂದಿರುವಂತ ಒಂದು ದೇವಸ್ಥಾನ. ಸ್ನೇಹಿತರೆ, ಇದು ಈ ಒಂದು ದೇವಾಲಯವನ್ನ 1957ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಸಮಾಜದವರು ದಿವಂಗತ ಸದ್ಯ ಸಾವುಕೋರ್ ಅವರ ನೇತೃತ್ವದಲ್ಲಿ ಅಂದಿನ ಉದ್ಯಾವರದ ಗಣ್ಯರ ಸಹಕಾರದಿಂದ ಸ್ಥಾಪನೆ ಆಯಿತು. ಈ ಒಂದು ದೇವಾಲಯ ಹೊಯ್ಸಳ ಸಂಪ್ರದಾಯದ ಕಲಾಶೈಲಿಯಲ್ಲಿದ್ದು ಗ್ರಾನೈಟ್ ಕಲ್ಲು ಮತ್ತು ಮರದ ಕೆತ್ತನೆಯಿಂದ ಕೂಡಿದೆ. ದೇವಾಲಯದಲ್ಲಿ ಮಹಾಲಕ್ಷ್ಮಿ ವಿಶೇಷವಾದ ಬಂಗಾರದಿಂದಲೇ ಮಾಡಲಾಗಿದೆ. ಶ್ರೀ ಪ್ರಸನ್ನ ಗಣಪತಿ, ಭದ್ರಕಾಳಿ ದೇವರು ಕೂಡ ಇಲ್ಲಿ ಒಳಗೆ ಇದೆ. ಹಾಗೆ ಇವಾಗ ಒಂದು ಮೊಗವೀರ ಸಮಾಜದವರು ಮಾಡ್ತಿರುವಂತ ಒಂದು ದೇವಸ್ಥಾನ. ಆದ್ರೆ ಅದರ ಒಳಗಡೆ ಪೂಜೆ ಮಾಡ್ತಾ ಇರೋರು ಬ್ರಾಹ್ಮಿನ್ಸೇ. ಇಲ್ಲಿ ಕೂಡ 10 ದಿನದ ನವರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಾವು ಹೋದಾಗ ಕೂಡ ಬೇರೆ ಬೇರೆ ಕಲಾವಿದರನ್ನ ಕರೆಸಿ ಅವರದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಹಾಗೆ ನವದುರ್ಗಿಯರ ಸ್ಥಾಪನೆ, ಹಾಗೆ ಶಾರದಾ ದೇವಿ ಸ್ಥಾಪನೆ ಕೂಡ ಮಾಡಿರ್ತಾರೆ. ಅಷ್ಟು ದಿನವೂ ಊಟದ ವ್ಯವಸ್ಥೆ 3 ಹೊತ್ತು ಇದ್ದಿರತ್ತೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗೆ ಈ ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ಒಂದು ಪವಿತ್ರ ಕೆರೆ ಮತ್ತು ನಾಗಾಲಯ ಇದೆ. ದಕ್ಷಿಣ ತುದಿಯಲ್ಲಿ ಭದ್ರಕಾಳಿ ದೇವಸ್ಥಾನ ಇದೆ. ಹಾಗೆ ನೈಋತ್ಯ ಮೂಲೆಯಲ್ಲಿ ಶ್ರೀ ಪ್ರಸನ್ನ ಗಣಪತಿ ದೇವಾಲಯ ಕೂಡ ಇದೆ. ಹಾಗೆ ಪೂಜಾ ವಿಧಾನಗಳು ಉಡುಪಿಯ ಶ್ರೀ ಕೃಷ್ಣನಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಬ್ರಾಹ್ಮಣ ಪುರೋಹಿತರೇ ಇಲ್ಲಿ ವೈದಿಕ ವಿಧಿವಿಧಾನಗಳನ್ನು ಮಾಡ್ತಾರೆ. ಹಾಗೆ ಈ ಒಂದು ನವರಾತ್ರಿ ಸಮಯದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ, ನೀವು ನೋಡ್ಬೇಕು. ನೋಡಿ, ನಾವು ಹೋದಾಗ ಕೂಡ ಸಂಜೆ ಆಗಿತ್ತು. ಪಲಾವು ಮತ್ತೆ ಗಸಿ, ಅದು ಇದು ಎಲ್ಲ ಜ್ಯೂಸು ಮತ್ತೆ ಬೇಳೆ ಅನ್ನ ಸಾರು ಕೂಡ ಊಟದಲ್ಲಿ ಇತ್ತು. ಎಲ್ಲವೂ ತುಂಬಾ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನಾವು ದೇವಸ್ಥಾನದ ಹತ್ರ ಬಂದಿವಿ, ಧ್ವಜದ ಸ್ತಂಭದ ಹತ್ರ ನಿಂತಿದೀವಿ. ಬಟ್ ದೇವಸ್ಥಾನ ಒಳಗೆ ಯಾವುದೇ ರೀತಿಯ ಫೋಟೋ ಕ್ಯಾಮರಾ ಆಗ್ಲಿ ಎಂಟ್ರಿ ಮಾಡೋಲ್ಲ. ಸೊ ಹಾಗಾಗಿ ನಾನು ಹೊರಗಡೆಯಿಂದನೇ ಎಲ್ಲಾ ಫೋಟೋಗಳನ್ನ ತೆಗೆದು ಇಲ್ಲಿವರೆಗೆ ಮಾತ್ರ ಅಲೋ ಮಾಡ್ತಾರೆ. ಹಾಗೆ ನವರಾತ್ರಿ ಮತ್ತು ಇತರ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಪೂಜೆ ವಿಧಿವಿಧಾನಗಳು ಬೇರೆ ಬೇರೆ ಆಗಿರುತ್ತವೆ ಮತ್ತು ವಿಶೇಷ ಸಂದರ್ಭದಲ್ಲಿ ಪೂಜೆಗಳಿರುತ್ತವೆ. ನೋಡಿ ಯಾವ ರೀತಿ ಹೊರಗಡೆಯಿಂದ ಒಂದು ತೋರಿಸ್ತಾ ಇದ್ದೀನಿ. ಹಾಗೆ ವಾರ್ಷಿಕ ಕಾರ್ ಉತ್ಸವ ಕೂಡ ಇಲ್ಲಿ ವಸಂತ ಕಾಲದಲ್ಲಿ ನಡೆಯುತ್ತಂತೆ. ಈ ಸಂದರ್ಭದಲ್ಲಿ ವಿಶೇಷವಾದ ಔತಣ ಕೂಟ ಕೂಡ ಇರುತ್ತೆ ಅಂತ ಹೇಳ್ತಾರೆ. ನೋಡಿದ್ವಿ, ನವದುರ್ಗಿಯರ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ಶಾರದಾ ದೇವಿ ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಕೊನೆಯ ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ. ಯಾಕೆ ಈ ಬಪ್ಪನಾಡು ಅಂತ ಬಂತು ಅಂತ ಅದನ್ನು ಕೂಡ ಹೇಳ್ತೀನಿ. ಕೊನೆಯ ದೇವಸ್ಥಾನ ಸ್ನೇಹಿತರೆ ಈ ನನ್ನ ವಿಡಿಯೋದಲ್ಲಿ. ಈ ಒಂದು ದೇವಸ್ಥಾನ ಸ್ನೇಹಿತರೆ ಕರ್ನಾಟಕದ ಮಂಗಳೂರಿಂದ ಸುಮಾರು 29 ಕಿಲೋಮೀಟರ್, ಅಂದ್ರೆ ಮುಲಕಿಯ ಶಾಂಭವಿ ನದಿಯ ದಡದಲ್ಲಿದೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಸುಮಾರು 800 ವರ್ಷಗಳ ಹಿಂದಿರುವ ಒಂದು ಇತಿಹಾಸ ಸ್ನೇಹಿತರೆ. ಇದು
ಕೋಮು ಸಾಮರಸ್ಯಕ್ಕೆ ಒಂದು ಉದಾಹರಣೆ ಇರ್ಬೋದು. ಯಾಕೆ ಅಂತ ಕೇಳಿದಿರಾ, ಈ ದೇವಾಲಯವನ್ನು ಮುಸ್ಲಿಂ ವ್ಯಾಪಾರಿಯೊಬ್ಬರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಮುಸ್ಲಿಂ ಸಮುದಾಯದವರು ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸುವ ಅಪರೂಪದ ಸಂಪ್ರದಾಯ ಇಲ್ಲಿದೆ ಸ್ನೇಹಿತರೆ. ಅಂದ್ರೆ ಮುಖ್ಯ ದೇವತೆ ಲಿಂಗ ರೂಪದಲ್ಲಿದ್ದು ವಾರ್ಷಿಕ ಉತ್ಸವದಲ್ಲಿ ಡೋಲು ಬಾರಿಸುವುದು ವಿಶೇಷ. ಓಕೆನಾ. ಸೊ ಈ ಒಂದು ದೇವಸ್ಥಾನದ ಇತಿಹಾಸ ಹೀಗಿದೆ. ಮುಸ್ಲಿಂ ವ್ಯಾಪಾರಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಆತನ ದೋಣಿ ನೀರಿಗಿಳಿಯದೆ ನಿಂತು ಬಿಟ್ಟಿತಂತೆ. ಸೊ ದೋಣಿ ಮಧ್ಯಭಾಗದಲ್ಲಿ ಇದ್ದಾಗ ನದಿ ನೀರು ರಕ್ತವಾಗಿ ಮಾರ್ಪಟ್ಟಿದ್ದನ್ನು ಕಂಡು ಬಪ್ಪ ಬ್ಯಾರಿ ಬೆದರಿ ಹೋದ್ನಂತೆ. ಸೊ ಬಳಿಕ ಬ್ಯಾರಿ ಮುಸ್ಲಿಂ ಏನ್ ಮಾಡ್ದ, ದೇವಾಲಯ ನಿರ್ಮಾಣದಲ್ಲಿ ತೊಡಗಿಕೊಂಡ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇದು ಒಂದು ಹಿಂದೂ ಮುಸ್ಲಿಂ ಸಮುದಾಯದ ಸಾಮರಸ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಮುಸ್ಲಿಂ ಸಮುದಾಯದವರಿಗೆ ದೇವಸ್ಥಾನದ ಪ್ರಸಾದವನ್ನ ಸ್ವೀಕರಿಸಲು ಅವಕಾಶ ಮಾಡಿಕೊಡಲಾಗಿದೆ. ಸ್ನೇಹಿತರೆ, ನಾವೀಗ ಹೊರಗಡೆನೆ ನೋಡ್ತಾ ಇದ್ದೇವೆ, ಯಾಕಂದ್ರೆ ಒಳಗಡೆ ಕ್ಯಾಮರಾ ಅಲೋ ಮಾಡೋಲ್ಲ. ಓಕೆನಾ. ಹಾಗೆ ಈ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಲಿಂಗ ರೂಪದಲ್ಲಿ ಪೂಜಿಸಲ್ಪಡ್ತಾಳೆ. ತುಳುವರು ಇವಳನ್ನ ಉಳ್ಳಾಲ್ತಿ ಎಂದು ಕರೀತಾರೆ. ಈ ದೇವತೆಯನ್ನ ಎಲ್ಲ ಜನಾಂಗದವರು ಪೂಜೆ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಬಪ್ಪನಾಡು ಡೋಲು ಕೂಡ ಬಹಳ ಪ್ರಸಿದ್ಧವಾಗಿದೆ. ಒಂದು ದೇವರ ವಾರ್ಷಿಕ ಉತ್ಸವ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ಹಾಗೆ ನವರಾತ್ರಿ ವಿಶೇಷವಾಗಿದೆ. ಹಾಗೆ ಹಬ್ಬದ ಮೊದಲ ದಿನದ ಪ್ರಸಾದ ಇದೆಯಲ್ಲ, ಇಂದಿಗೂ ಕೂಡ ಬಪ್ಪ ಬ್ಯಾರಿಯ ಮನೆಗೆ ನೀಡಲಾಗುತ್ತಂತೆ. ಸ್ನೇಹಿತರೆ, ಇದಾಯ್ತು ಮೂಲ್ಕಿ ಬಪ್ಪನಾಡು ದುರ್ಗಾದೇವಿ ದೇವಸ್ಥಾನದ ವಿಶೇಷತೆ. ಇನ್ನೂ ಹಲವಾರು ವಿಶೇಷ ವಿಷಯಗಳು ಇವೆ ಸ್ನೇಹಿತರೆ. ಎನಿವೆ, ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 5 ದೇವಸ್ಥಾನಗಳ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದೇವಸ್ಥಾನಗಳನ್ನು ನೋಡಿದ್ರಿ. ಸೊ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ನವರಾತ್ರಿಯಲ್ಲಿ ನಾನು 24 ಅಲ್ಲ ಆದ್ರೂ ನಾನು ಮಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇವರ ದರ್ಶನವನ್ನ ಮಾಡಿದೆ. ಆ ಅವಕಾಶ ದೇವಿ ನನಗೆ ಕಲ್ಪಿಸಿ ಕೊಟ್ಟಳು ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ನಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ನವರಾತ್ರಿಯಲ್ಲಿ ದೇವಿಯ ದರ್ಶನ ಆದಷ್ಟು ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದ. ಮತ್ತೊಮ್ಮೆ ಈ ದಿನದ ಅಂದ್ರೆ ದಶಮಿಯ ಶುಭಾಶಯಗಳು.